ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಪಕ್ಕಾ ನಾಟಿ ಸ್ಟೈಲಿಯ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ. ಇದಕ್ಕೆ 1/2 ಕಿಲೋ ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ಮೊಸರು ತಗೊಂಡಿದ್ದೀನಿ, ಅದಾದ ನಂತರ ಮೆಣಸಿನ ಪುಡಿ, ಅದ ನಂತರ ಕಾಯಿ ಮೆಣಸು, ಕರಿಬೇವು, ಅರಿಶಿನ ಪುಡಿ, ಕೊಬ್ಬರಿ, ಇದು ಮಂತುಳಿ ಹುಳಿ ನೀರು, ಅದಾದ ನಂತರ ಕರಿಮೆಣಸು, ಸೋಂಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಉಪ್ಪು, ಕೊಬ್ಬರಿ ಎಣ್ಣೆ. ಫ್ರೆಂಡ್ಸ್, ಇವಾಗ 1/2 ಕಿಲೋ ಚಿಕನ್ ತಗೊಂಡಿದ್ದೀವಲ್ಲ, ಇದಕ್ಕೆ ಇವಾಗ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಅದಾದ ನಂತರ ಅರಿಶಿನ ಪುಡಿ ಒಂದು 1/2 ಸ್ಪೂನ್ ಅಷ್ಟು, ಅದಾದ ನಂತರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಸುಮ್ಮನೆ ಇಡಬೇಕು. ಅದೆಲ್ಲ ಕ್ಲೀನಾಗಿ ಅದಕ್ಕೆ ಫುಲ್ ಅದರ ಅಂಶಗಳನ್ನೆಲ್ಲ ಹೇಳ್ಕೊಳ್ಳುತ್ತೆ ಅದು. ಇವಾಗ ತಗೊಂಡಂಥ ಸಾಮಗ್ರಿಗಳನ್ನ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿಯನ್ನು ತೆಕ್ಕೊಳ್ಬೇಕು. ಈ ತರ ರೌಂಡ್ ಆಗಿ ಇದನ್ನು ತೆಕ್ಕೊಳ್ಬೇಕು. ಎಷ್ಟು ಒಂದು ಈರುಳ್ಳಿ ಸಾಕಾಗುತ್ತೆ ಇದಕ್ಕೆ? ಒಂದು ಈರುಳ್ಳಿ ತಗೊಂಡಿದ್ದೀನಿ, ಯಾಕಂದ್ರೆ 1/2 ಕಿಲೋ ಆಫ್ ಚಿಕನ್ ಇದೆ, ಅದಕ್ಕೋಸ್ಕರ ಒಂದೇ ಈರುಳ್ಳಿ ಅಂತ ತಗೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಇದು ಪೆಪ್ಪರ್ ಡ್ರೈ ಒಂದು ಸ್ಪೈಸಿ ಆಗಿರುತ್ತೆ ಅಲ್ಲ, ಇದು ಸ್ವೀಟ್ ಬರುತ್ತೆ. ಈರುಳ್ಳಿ ಜಾಸ್ತಿ ಅಪ್ಲೈ ಮಾಡಿದಷ್ಟು ಸ್ವೀಟ್ ಆಗುತ್ತೆ ಅದು. ಓಕೆ, ಯಾವ ತರ ಕಟ್ ಮಾಡಿಕೊಳ್ತೀರಾ? ಇವಾಗ ಈ ತರ ಒಂದು ನಡುವಿಂದ ಮಿಡ್ಲಿಂದ ಈ ತರ ಪೀಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಉದ್ದಕ್ಕೆ ಈ ತರ ಎಲ್ಲ ಒಂದೇ ತರ. ಇದು ಟೊಮೆಟೊ, ಒಂದು ಟೊಮೆಟೊ ಇವಾಗ ಕಟ್ ಮಾಡ್ತಿದ್ದೀನಿ. ಒಂದು ಟೊಮೆಟೊ ಸಾಕಾಗುತ್ತೆ? ಒಂದೇ ಟೊಮೆಟೊ ಸಾಕಾಗುತ್ತೆ. ಟೊಮೆಟೊ ಯಾಕೆ ಹಾಕುದು ಅಂತ ಹೇಳಿದ್ರೆ ಸ್ವಲ್ಪ ಗ್ರೇವಿ ತರ ಬರ್ಲಿ ಅಂತ ಹೇಳೋದಕ್ಕೆ, ಸ್ವಲ್ಪ ನೀರಿನ ಅಂಶ ಬರ್ಲಿ ಅಂತ ಹೇಳೋದಕ್ಕೆ ಟೊಮೆಟೊ ಹಾಕ್ತೀವಿ ನಾವು. ಒಂದೇ ಟೊಮೆಟೊ ಯಾಕೆ ಸಾಕು ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡಿ, ಇದು ನಮ್ಮ ಊರು ಆಡು ಭಾಷೆಯಲ್ಲಿ ಕಾಚಿಪುಡಿ ನೀರು ಅಂತ ಹೇಳ್ತೀವಿ. ಇದರಲ್ಲಿ ಸಹ ಹುಳಿಯ ಅಂಶ ಇರುತ್ತೆ. ಜಾಸ್ತಿ ಹಾಕಿದ್ರೆ ಅದು ಹುಳಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೇ ಟೊಮೆಟೊ ಸಾಕು, ಅಂದ್ರೆ 1/2 ಕಿಲೋ ಆಫ್ ಚಿಕನ್ಗೆ. ಇದನ್ನು ಇದೇ ತರ ಕೊಯ್ಯೋದು, ಸ್ಲೈಸ್ ಯಾವ ತರ? ಇದನ್ನು ಉದ್ದಕ್ಕೆ ಎಲ್ಲ ಅದೇ ತರ? ಎಲ್ಲ ಅದೇ ತರ. ಇದಾಯ್ತು. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ? ನೆಕ್ಸ್ಟ್ ಮೆಣಸು, ಕಾಯಿ ಮೆಣಸು. ಓಕೆ, ಎಷ್ಟು ತಗೊಂಡಿದ್ದೀರಾ? ಇವಾಗ 3 ತಗೊಂಡಿದ್ದೀನಿ ನಾನು. ಓಕೆ, ಈಗ 1/2 ಕಿಲೋಕ್ಕೆ 3 ಸಾಕಾಗುತ್ತೆ. ಓಕೆ, ಈಗ ಇದನ್ನು ಕೂಡ ಅದೇ ತರ ಇದನ್ನು ಉದ್ದ ಕಟ್ ಮಾಡಿ ಮಿಡ್ಲಿಂದ ಒಂದು ಪೀಸ್ ಮಾಡಬೇಕು. ಅಂದ್ರೆ ಒಂದು ಕಾಯಿ ಮೆಣಸನ್ನು 2 ಪೀಸ್ ಮಾಡಬೇಕು. ಈಗ ಇದು ಕಟ್ ಮಾಡಿ ಆಯ್ತಾ? ಇದು ಕಟ್ ಮಾಡಿ ಆಗಿದೆ. ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಇನ್ನು ಕಟ್ ಮಾಡ್ಲಿಕ್ಕೆ ಇದೆ ಐಟಮ್ಸ್, ತೋರಿಸ್ತೇನೆ ಮುಂದೆ. ಬೆಳ್ಳುಳ್ಳಿಯನ್ನು ಎಸಳಾಗಿ ಬಿಡಿಸ್ಕೊಂಡಿದ್ದೇನೆ. ಇಲ್ಲಿ ಒಂದು 10ರಷ್ಟು ಬೆಳ್ಳುಳ್ಳಿ ಇದೆ. ಇದನ್ನೀಗ ಚೆನ್ನಾಗಿ ಸಿಪ್ಪೆ ತೆಕ್ಕೊಳ್ಬೇಕು. ಇದರ ಮೇಲಿನ ಲೇಯರು ಈ ಸಿಪ್ಪೆಯನ್ನು ತೆಗಿಬೇಕು. ಫ್ರೆಂಡ್ಸ್, ಇವಾಗ ನೋಡಿ, ಇದು ಒಂದು ಇಡೀ ಕೊಬ್ಬರಿಯ 1/2 ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು, ಮತ್ತೆ ಮಿಡಿಲ್ ಇಂದ ಒಂದು ಪೀಸ್ ಮಾಡಬೇಕು. ಇವಾಗ ನೋಡಿ, ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಿಡಿಲ್ ಇಂದ ಒಂದೊಂದು ಕಟ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಎಣ್ಣೆಯಲ್ಲಿ ರೋಸ್ಟ್ ಆಗಿ ಹುರ್ಕೊಳ್ಬೇಕು. ಫ್ರೆಂಡ್ಸ್, ಆವಾಗಲೇ ತೆಗೆದಿಟ್ಕೊಂಡಂತ ಒಂದು 2 to 3 ಸ್ಪೂನ್ ಅಷ್ಟು ಕಾಳು ಮೆಣಸು, ಅದೇ ರೀತಿ ಒಂದು 2 ಸ್ಪೂನ್ ಅಷ್ಟು ಸೋಂಪನ್ನು ಇವಾಗ ಚೆನ್ನಾಗಿ ಹುರ್ಕೊಂಡು ರುಬ್ಕೊಳ್ಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳುವ ಐಟಮ್ಸ್ ಎಲ್ಲ ಕಟ್ಟಿಂಗ್ ಆಗಿ ರೆಡಿ ಆಗಿದೆ. ಫ್ರೆಂಡ್ಸ್, ಇವಾಗ ಸ್ಟವ್ ಆನ್ ಮಾಡಿಕೊಂಡು 20 to 30 ml ಅಷ್ಟು ತಾರಾಯಿ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಬೇಕು. ಇವಾಗ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗ್ತಾ ಇದೆ ಎಣ್ಣೆ. ಇನ್ನೊಂದು 3 ಮಿನಿಟ್ಸ್ ಅಷ್ಟು ಬಿಸಿ ಆಗಬೇಕು ಎಣ್ಣೆ.
ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಕರಿಬೇವು, ಅದಾದ ನಂತರ ಕರಿಬೇವನ್ನು ಸ್ವಲ್ಪ ಹುರ್ಕೊಂಡು, ಅದಾದ ನಂತರ ಬೆಳ್ಳುಳ್ಳಿ, ಈರುಳ್ಳಿ, ಅದಾದ ನಂತರ ಇದರಲ್ಲಿರುವಂಥ ಹಸಿಮೆಣಸನ್ನು ಹಾಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಒಂದು ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗೋ ತನಕ ಹುರ್ಕೊಂಡಿರ್ಬೇಕು. ಅದಾದ ನಂತರ ಆವಾಗಲೇ ಕಟ್ ಮಾಡ್ಕೊಂಡಂತ ಕೊಬ್ಬರಿಯನ್ನು ಹಾಕಬೇಕು. ಕೊಬ್ಬರಿಯನ್ನು ಹಾಕೊಂಡು ಚೆನ್ನಾಗಿ ಒಂದು 3 ಮಿನಿಟ್ಸ್ ಅಷ್ಟು ಹುರ್ಕೊಳ್ಬೇಕು ಅದನ್ನು. ಫ್ರೆಂಡ್ಸ್, ಆವಾಗಲೇ ಮಿಕ್ಸ್ ಮಾಡ್ಕೊಂಡಂತ ಚಿಕನ್ ಅನ್ನು ಇವಾಗ ಹಾಕಬೇಕು. ಹಾಕಿ ಒಂದು 3 to 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಗೆ ಹುರ್ಕೊಳ್ಬೇಕು. ಇದು ಸ್ಮೂತ್ ಆಗುತ್ತೆ ಚಿಕನ್ ಎಲ್ಲ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ. ಇವಾಗ ಒಂದು 3 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಆವಾಗಲೇ ಕಟ್ ಮಾಡ್ಕೊಂಡಂತ ಟೊಮೆಟೊನ ಹಾಕೊಂಡು 2 ಮಿನಿಟ್ಸ್ ಹಾಗೆ ಬಿಡಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ. ಇವಾಗ ನೆಕ್ಸ್ಟ್ ಇದಕ್ಕೆ ಕಾಚ್ಪುಳಿ ನೀರು. ಕಾಚ್ಪುಳಿ ನೀರು ಅಂದ್ರೆ ಇದು ಮಂತುಳಿ ನೀರು ಅಂತ ಹೇಳ್ತಾರೆ, ನಾವು ಆಡ್ ಭಾಷೆಯಲ್ಲಿ ಕಾಚ್ಪುಳಿ ನೀರು ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಹಾಕೊಳ್ಬೇಕು, ಒಂದು 5 to 10 ml ಅಷ್ಟು. ಇದು ತುಂಬಾ ಹುಳಿ ಇರುತ್ತೆ, ನೋಡ್ಕೊಂಡು ಹಾಕೊಳ್ಬೇಕು. ನಾವು ಇದು ಮನೆಯಲ್ಲಿ ಮಾಡಿದಂಥದ್ದು. ನೆಕ್ಸ್ಟ್ ಮೊಸರು ಹಾಕ್ಬೇಕು. ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಏನಕ್ಕೆ ಹಾಕ್ತೇವೆ ಅಂತ ಹೇಳಿದ್ರೆ ಚೆನ್ನಾಗಿ ಅದೊಂದು ನಮಗೆ ಒಂದು ಸೇಮಿ ಗ್ರೇವಿ ತರ ಸಿಗ್ಲಿ ಅಂತ ಹೇಳ್ಕೊಂಡು ಮೊಸರನ್ನು, ಸೋಯಾ ಸಾಸ್ ಹಾಕ್ಬೋದು, ಆದ್ರೆ ನಾವು ನ್ಯಾಚುರಲ್ ಆಗಿ ಇರ್ಲಿ ಅಂತ ಹೇಳ್ಕೊಂಡು ಮೊಸರು ಹಾಕೊಂಡಿದ್ದೀವಿ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಗರಂ ಮಸಾಲ ಪುಡಿ 1-1.5 ಸ್ಪೂನ್ ಅಷ್ಟು ಚೆನ್ನಾಗಿ ಹಾಕೊಳ್ಬೇಕು, ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಕೋಳಿ ಕೂಡ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ನಾವು ಬೇಯ್ತಾ ಇದೆ. ಇದು ಡ್ರೈ ಆಗ್ತಾ ಉಂಟು, ಫುಲ್ ಆಗಿ ಡ್ರೈ ಆಗ್ತಾ ಉಂಟು. ಅದಕ್ಕೋಸ್ಕರ ನಾವು ಸ್ವಲ್ಪ ಸೆಮಿ ಗ್ರೇವಿ ಇರ್ಲಿ ಅಂತೇಳಿ ಒಂದು ಅರ್ಧ ಗ್ಲಾಸ್ ಆಫ್ ವಾಟರ್ ಆಡ್ ಮಾಡ್ಕೊಳ್ತಿದ್ದೆ. ಅರ್ಧ ಗ್ಲಾಸ್ ಆಫ್ ವಾಟರ್ ಸಾಕಾಗುತ್ತೆ. ಇದು ಫುಲ್ ಡ್ರೈ ಬೇಕಂದ್ರೆ ನೀರಿನ ಅವಶ್ಯಕತೆ ಏನಿಲ್ಲ, ಅದಾಗೆ ಡ್ರೈ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ನಾನು ಸ್ವಲ್ಪ ಸೆಮಿ ಗ್ರೇವಿ ಊಟಕ್ಕೆ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ಸೆಮಿ ಗ್ರೇವಿ ಮಾಡುವ ಅಂತ ಹೇಳ್ಕೊಂಡು ನೀರು ಆ್ಯಡ್ ಮಾಡ್ಕೊಂಡೆ. ಚೆನ್ನಾಗಿ ಇನ್ನೊಂದು 10 ಮಿನಿಟ್ಸ್ ಇದನ್ನು ಬಿಡಬೇಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಚಿಕನ್. ಈಗ ನೀರು ಎಲ್ಲ ಸಾಕಷ್ಟಾಗಿ ಇದೆ, ಇನ್ನೊಂದು 15 ಮಿನಿಟ್ಸ್ ಅಷ್ಟು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬಿಡಬೇಕು. ಬೆಂದ್ಕೊಂಡು ಬರ್ತಾ ಇದೆ, ಘಮ ಬರ್ತಾ ಇದೆ, ನೋಡಿದ್ರೆ ಹಸಿವಾಗುತ್ತೆ. ನೀವು ಕೂಡ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ಈ ತರ ಮಾಡಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಸೋಂಪು ಮತ್ತು ಕರಿಮೆಣಸಿನ ಪುಡಿಯನ್ನು ಲಾಸ್ಟ್ ಆಗಿ ಆಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದು ಚೆನ್ನಾಗಿ ಹುರಿದಾಗಿದೆ. ಇದನ್ನ ಈಗ ಆಡ್ ಮಾಡ್ತಾ ಇದ್ದೀನಿ. ಇದೇ ಫೈನಲ್. ಇದರಲ್ಲಿ ಇವಾಗ ಇನ್ನು ಘಮ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಇವಾಗ್ಲೇ ಹಸಿವಾಗ್ತಾ ಇದೆ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಇನ್ನು ಬರುತ್ತೆ. ಇದು ಸೂಪರ್ ಆಗಿ ಟೇಸ್ಟ್ ಆಡ್ ಆಗುದು ಇನ್ನು. ಈಗ ಒಂದು ಇದರಲ್ಲಿ ಕರಿಮೆಣಸಿನ ಫ್ಲೇವರ್ ಈಗ ಬರ್ತಾ ಇದೆ. ಸೂಪರ್ ಆಗಿ ಸ್ಮೆಲ್ ಬರ್ತಾ ಇದೆ. ರೆಡಿ ಆಗ್ತಾ ಬಂತು ಪೆಪ್ಪರ್ ಡ್ರೈ. ನೋಡಿ ಚೆನ್ನಾಗಿ ಇವಾಗ ಸ್ಮೆಲ್ ಘಮ ಬರ್ತಾ ಇದೆ. ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೋಡಿದ್ರೆ ನನಗೆ ಇವಾಗಲೇ ಹಸಿವಾಗುತ್ತಾ ಇರುತ್ತೆ. ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೊಂದು 2 to 3 ಮಿನಿಟ್ಸ್ ಇದೆ, ಒಂದು ಮೀಡಿಯಂ ಫ್ಲೇಮಲ್ಲಿ ಹೀಗೆ ಬಿಡಬೇಕು. ನೋಡಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. 30 ಮಿನಿಟ್ಸ್ ಅಲ್ಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದನ್ನು ಎಲ್ಲ ಯಾವ ತರ ಮಾಡಬೇಕು ಅಂತ ಹೇಳ್ಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ಆಫ್ ಮಾಡ್ತಿದ್ದೀನಿ ಗ್ಯಾಸನ್ನು. ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನೊಂದು 10 ಮಿನಿಟ್ಸ್ ಸೈಡಲ್ಲಿ ಸ್ವಲ್ಪ ಹೀಟ್ ಕಮ್ಮಿ ಆಗಲಿಕ್ಕೆ ಇಟ್ಕೊಳ್ಬೇಕು. ಆವಾಗ ಇದಕ್ಕೆ ಹಾಕಿದಂಥ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ಉಪ್ಪು ಅದೆಲ್ಲ ಕಂಪ್ಲೀಟ್ ಆಗಿ ಈ ಮೀಟಿಗೆ ಎಳ್ಕೊಳ್ಳುತ್ತೆ. ಅದಾದ ನಂತರ ಟೇಸ್ಟ್ ಮಾಡಬೇಕು. ಬಿಸಿ ನಮಗೆ ಅಷ್ಟೇನು ಟೇಸ್ಟ್ ಸಿಗಲ್ಲ, ಸ್ವಲ್ಪ ಇದು ಹೀಟ್ ಕಮ್ಮಿ ಆಗಬೇಕು. ನಾನು ಏನು ಮಾಡಿದ್ರು ಮೊದಲು ಅಮ್ಮನಿಗೆ ಕೊಡೋದು, ಅಮ್ಮನಿಗೆ ಟೇಸ್ಟ್ ಮಾಡೋಕ್ಕೆ ಇವಾಗ ತಕೊಂಡು ಹೋಗ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಹಾಕಿ ನೋಡಿ, ಕೊಬ್ಬರಿ ಎಲ್ಲ ಯಾವ ಥರ ರೋಸ್ಟ್ ಆಗಿ ಸೂಪರ್ ಆಗಿದೆ ಅಂತ.